ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. SC ವಿದ್ಯಾರ್ಥಿಗಳು ಯಾರೆಲ್ಲ ಕೆಸೆಟ್ ಎಕ್ಸಾಮ್ನ ಬರೆದಿದ್ರು ಅವ್ರಿಗೆ ಇವತ್ತು ಕೆಸೆಟ್ ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಿದ್ರು. ಸೊ ಇವತ್ತು ಯಾರ್ಯಾರಿಗೆಲ್ಲ ಸರ್ಟಿಫಿಕೇಟ್ ಸಿಕ್ಕಿದೆ ಮತ್ತು ಕೆಲವರಿಗೆ ಕೆಸೆಟ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ, ಮತ್ತು ಯಾರೆಲ್ಲ ಕರೆಂಟ್ಲಿ ಇನ್ನೂ ಪರ್ಸ್ಯೂ ಮಾಡ್ತಿರೋ PGನ ಅವ್ರಿಗೂ ಸಿಕ್ಕಿಲ್ಲ, ಅವ್ರಿಗೆಲ್ಲ ಯಾವಾಗ ಸಿಗುತ್ತೆ ಕೆಸೆಟ್ ಸರ್ಟಿಫಿಕೇಟ್ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ತಿಳಿಸ್ತಾ ಹೋಗಿದ್ದೀನಿ. ಸೊ ದಟ್ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ. ಚಾನಲ್ಗೆ ಯಾರೆಲ್ಲ ಹೊಸದಾಗಿ ಬಂದಿತ್ತೋ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. KE ಕಡೆಯಿಂದ ಹೊಸ ಅಪ್ಡೇಟ್ ಬಂದಿದೆ, ಅದೇನಂತ ನೋಡೋಣ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2023-24-25ರಲ್ಲಿ ಅರ್ಹರಾದ ಎಲ್ಲ ವಿಷಯಗಳ ಕೆಲವು ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗೆ ಗೈರು ಹಾಜರಾಗಿರುವುದು ಕಂಡುಬಂದಿರುತ್ತದೆ. ಅಂದರೆ 2023ರಲ್ಲಿ 24ರಲ್ಲಿ 25ರಲ್ಲಿ ಯಾರೆಲ್ಲ ಕೆಸೆಟ್ ಎಕ್ಸಾಮ್ನ ಬರೆದ್ಬಿಟ್ಟು ಕ್ಲಿಯರ್ ಮಾಡಿರ್ತೀರ, ಬಟ್ ಅವರು ಅವಾಗ ತಾನೇ ಅಡ್ಮಿಷನ್ ಆಗಿಬಿಟ್ಟು ಫಸ್ಟ್ ಇಯರಲ್ಲಿದ್ದು ಇನ್ನೂ ಫೋರ್ತ್ ಸೆಮ್ ರಿಸಲ್ಟ್ ಬಂದಿರಲ್ಲ. ಸೊ ದಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಿರಲ್ಲ, ವೆಯ್ಟ್ ಮಾಡ್ತಿರ್ತೀರ ನಮ್ಮದು PG ಮುಗಿಲಿ ಅಂತ. ಇವಾಗ PG ಮುಗ್ದಿರ್ತಲ್ಲ ಅಂಥವರು ಇವಾಗ ಡಾಕ್ಯುಮೆಂಟ್ಸ್ ಎತ್ಕೊಂಡೋಗಿ ನೀವು ಕೆಸೆಟ್ ಸರ್ಟಿಫಿಕೇಟ್ನ ಕಲೆಕ್ಟ್ ಮಾಡ್ಕೋಬೋದು. ಎಕ್ಸಾಂಪಲ್, ನೀವೇನಾದರೂ ಲಾಸ್ಟ್ 2 ಇಯರ್ಸ್ 2024ರಲ್ಲಿ ಕೆಸೆಟ್ ಎಕ್ಸಾಮ್ನ ಬರೆದಿರ್ತೀರ, ಆವಾಗ ನಿಮ್ಮದು PG ಇನ್ನೂ ಮುಗ್ದಿರಲ್ಲ. ಸೊ ದಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಿರಲ್ಲ. ಸೊ ಅಂಥವರು ಕ್ಲಿಯರ್ ಮಾಡಿರ್ತೀರಲ್ಲ ಅಂಥವರು ಇವಾಗ ಕೆಸೆಟ್ KE ಆಫೀಸ್ಗೆ ಹೋಗ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ರೆ ಕೆಸೆಟ್ ಸರ್ಟಿಫಿಕೇಟ್ನ ಕೊಡ್ತಾರೆ. ನೆಕ್ಸ್ಟ್ ನೋಡೋದಾದರೆ, ಶೈಕ್ಷಣಿಕ ಅರ್ಹತೆ ಮತ್ತು ಮೀಸಲಾತಿ ಸಂಬಂಧಿಸಿದ ಎಲ್ಲ ನಿಬಂಧನೆಗಳು ಹಾಗೂ ಮೂಲ ದಾಖಲೆಗಳ ಪರಿಶೀಲನೆಗೆ ಸಲ್ಲಿಸಬೇಕಾದ ದಾಖಲಾತಿ ಪ್ರಮಾಣಪತ್ರಗಳ ವಿವರಗಳಿಗೆ ವಿವರವಾದ ಅಧಿಸೂಚನೆಯನ್ನು ಮತ್ತು ಮಾರ್ಗಸೂಚಿಯನ್ನು ಓದಿಕೊಳ್ಳಲು ಸೂಚಿಸಿದೆ. ಅಂದರೆ ರಿಸರ್ವೇಷನ್ಸ್ಗೆ ಯಾರೆಲ್ಲ ಏನೇನು ಅಪ್ಲೈ ಮಾಡಿರ್ತೀರ ಅದಕ್ಕೆ ನ್ಯೂ ರೂಲ್ಸ್ ಏನಿದೆ, ಲೈಕ್ SCಯಲ್ಲಿ ಸಬ್ ಕ್ಯಾಟಗರಿ ಆಗಿದೆ. ಸೊ ಸಬ್ ಕ್ಯಾಟಗರಿ ಆಗಿರೋದ್ರಿಂದ ಅವ್ರಿಗೆ ಏನೇನೆಲ್ಲ ರೂಲ್ಸ್ ಇದೆ ಎಲ್ಲ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, 2A, 2B, 3A ಮತ್ತು 3B ಪ್ರವರ್ಗದ ಅಭ್ಯರ್ಥಿಗಳು ತಮ್ಮ ಮೀಸಲಾತಿಗೆ ಸಂಬಂಧಿಸಿದಂತೆ ನಿಗದಿತ ನಮೂನೆಯಲ್ಲಿ ಹಾಗೂ ಚಾಲ್ತಿಯಲ್ಲಿರುವ ಮೀಸಲಾತಿಗೆ ಪ್ರವರ್ಗದ ಪ್ರಮಾಣಪತ್ರವನ್ನು ಸಲ್ಲಿಸತಕ್ಕದ್ದು. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ನೀವು ಯಾವುದು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡೋಕ್ಕೆ ಹೊರಟಿರ್ತೀರೋ ಅದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ರನ್ನಿಂಗಲ್ಲಿರಬೇಕು. ಯಾವುದೇ ಒಂದು ಎಕ್ಸ್ಪೈರಿ ಡೇಟ್ ಆಗಿರಬಾರ್ದು. ಲೈಕ್ SC ವಿದ್ಯಾರ್ಥಿಗಳಿಗೆ ಏನು ಪ್ರಾಬ್ಲಮ್ ಆಗೋಲ್ಲ, ಕ್ಯಾಸ್ಟ್ ಸರ್ಟಿಫಿಕೇಟ್ ಒಂದೇ ಇರುತ್ತೆ, ಅದು ಚೇಂಜ್ ಆಗೋಲ್ಲ. ಬಟ್ 2A 2B ಈ ಕ್ಯಾಟಗರೀಸ್ ಯಾರಿದ್ದೀರೋ ಅವ್ರಿಗೆ ಇನ್ಕಮ್ ಬೇಸ್ ಮೇಲೆ ಕ್ಯಾಟಗರಿ ಅನ್ನೋದು ಚೇಂಜ್ ಆಗುತ್ತೆ. ಸೊ ದಟ್ ಇನ್ಕಮ್ಮು 8 lakhsಗಿಂತ ಮೇಲಿದ್ದರೆ ಅದು GMಗೆ ಬರೋ ಸಾಧ್ಯತೆ ಇರುತ್ತೆ. ಅದರಿಂದ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ನಿಮ್ಮದು ರನ್ನಿಂಗಲ್ಲಿರುತ್ತೆ, ತೊಗೊಂಡು ಹೋಗಬೇಕಾಗುತ್ತೆ. ಮತ್ತು ರೀಸೆಂಟಾಗಿ ಯಾರೆಲ್ಲ ಮ್ಯಾರೇಜ್ ಆಗಿರ್ತೀರೋ ಅವರು ತಮ್ಮ ಹಸ್ಬೆಂಡ್ಸ್ ಯಾರಿರ್ತಾರೋ ಅವ್ರ ಕಡೆಯಿಂದ ಆಗಿರುವ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಇಂಪಾರ್ಟೆಂಟ್ ಅಂದರೆ, ಇದುವರೆಗೆ ದಾಖಲಾತಿ ಪರಿಶೀಲನೆಯ ಪೂರ್ಣಗೊಳ್ಳದ ಅಭ್ಯರ್ಥಿಗಳು ಅಗತ್ಯ ದಾಖಲೆಗಳು ಲಭ್ಯವಿಲ್ಲದಲ್ಲಿ ಮಾತ್ರ ದಾಖಲಾತಿ ಪರಿಶೀಲನೆಗೆ ಹಾಜರಾಗತಕ್ಕದ್ದು. ಅಂದರೆ ಇದುವರೆಗೂ ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಿರಲ್ಲ, ಅಂದರೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇಲ್ದಿರ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಿರಲ್ಲ ಅಂಥವ್ರು ಮಾತ್ರ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗ್ಬೋದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋಣ. ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಎಲ್ಲ ವರ್ಷದ ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿ ಲಭ್ಯವಿಲ್ಲದಿರುವ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಗತ್ಯವಿರುವುದಿಲ್ಲ. ಅಂದರೆ ಯಾರೆಲ್ಲ ಇನ್ನೂ ಓದ್ತಾ ಇರ್ತೀರ, ಫಸ್ಟ್ ಸೆಮ್ಮು ಸೆಕೆಂಡ್ ಇಯರ್ ಯಾರೆಲ್ಲ ಓದ್ತಾ ಇರ್ತೀರ, ಇನ್ನೂ PG ಕಂಪ್ಲೀಟ್ ಆಗಿರಲ್ಲ ಅಂಥವರು ರಿಸಲ್ಟ್ ಬಂದ ಮೇಲೆ ಅಟೆಂಡ್ ಮಾಡಬೇಕಾಗುತ್ತೆ. ಇವಾಗ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗೋ ಅವಶ್ಯಕತೆ ಏನಿರೋದಿಲ್ಲ. ಸೊ ಯಾರೆಲ್ಲ ಫಸ್ಟ್ ಇಯರ್ ಇವಾಗ PGಗೆ ಜಾಯ್ನ್ ಆಗಿರ್ತೀರ ಮತ್ತು ಸೆಕೆಂಡ್ ಇಯರಲ್ಲಿ ಓದ್ತಾ ಇರ್ತೀರ ಅವರೆಲ್ಲ ಕೆಸೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡಿದರೆ ನೀವು ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗೋ ಅವಶ್ಯಕತೆ ಏನಿಲ್ಲ. ನಿಮಗೆಲ್ಲ PG ರಿಸಲ್ಟ್ ಎಲ್ಲ ಫೋರ್ ಸೆಮ್ ರಿಸಲ್ಟು ಬಂದ ಮೇಲೆ ನಿಮಗೆ ಅಂತ ಸಪ್ರೇಟಾಗಿ ಇವಾಗ ಹೆಂಗೆ ಕೊಟ್ಟವರು ಅದೇ ಥರ ಇನ್ನೊಂದು ಸತಿನೂ ಡೇಟ್ ಕೊಡ್ತಾರೆ. ಆವಾಗ ನೀವು ಡಾಕ್ಯುಮೆಂಟ್ಸ್ ಎಲ್ಲ ತಂದು ವೆರಿಫಿಕೇಷನ್ ಮಾಡಿಸ್ಕೊಂಡು ಕೆಸೆಟ್ ಸರ್ಟಿಫಿಕೇಟ್ನ ತೊಗೊಂಡು ಹೋಗ್ಬೋದು. ಯಾವುದೇ ಭಯ ಪಡೋ ಅವಶ್ಯಕತೆ ಏನಿಲ್ಲ. ನಿಮ್ಗೆ ಇನ್ನೂ 2 ಇಯರ್ಸ್ ಕೊಡ್ತಾರೆ ಟೈಮು. 2 ಇಯರ್ಸ್ ಒಳಗಡೆ ನೀವು ಯಾವಾಗಾದ್ರೂ ತೊಗೋಬೋದು ಡಾಕ್ಯುಮೆಂಟು ಕೆಸೆಟ್ ಸರ್ಟಿಫಿಕೇಟ್ನ. ಸೊ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಅಂತ ಒಂದು ಸತಿ ಹೇಳ್ತೀನಿ, ನೋಡ್ಕೊಬಿಡಿ. ಆಧಾರ್ ಕಾರ್ಡ್ ತೊಗೊಂಡು ಹೋಗಬೇಕು, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ತೊಗೊಂಡು ಹೋಗಬೇಕು, ಕೆಸೆಟ್ ಅಡ್ಮಿಷನ್ ಟಿಕೆಟು ಅಂದರೆ ಆಲ್ ಟಿಕೆಟು ಇಲ್ಲಾಂದರೆ ಅಪ್ಲಿಕೇಶನ್ ಫಾರ್ಮು ಎರಡರಲ್ಲಿ ಒಂದು ತೊಗೊಂಡು ಹೋಗಬೇಕು. ನೆಕ್ಸ್ಟ್ ಬಂದುಬಿಟ್ಟು PGದು
4 ಸೆಮ್ ಮಾರ್ಕ್ಸ್ ಕಾರ್ಡು ಇರಬೇಕು. ಸೆಮ್ 1, ಸೆಮ್ 2, ಸೆಮ್ 3, ಸೆಮ್ 4 4 ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಸು ಇರಬೇಕು. ಸೊ ಇಷ್ಟು ತೊಗೊಂಡೋದ್ರೆ ಸಾಕು. ಮತ್ತು ಹುಡುಗಿರು ಯಾರೆಲ್ಲ ರೀಸೆಂಟಾಗಿ ಮದುವೆ ಆಗಿರ್ತೀರೋ ಅವರು ತಮ್ಮ ಹಸ್ಬೆಂಡ್ಸ್ ಕಡೆಯಿಂದ ಆಗಿರುವಂಥ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ತಗೊಂಡೋಗ್ಬೇಕಾಗುತ್ತೆ. ಇನ್ನೂ ಏನಾದರೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಎಲ್ಲದಕ್ಕೂ ರಿಪ್ಲೈ ಕೊಡ್ತೀನಿ. ಸೊ ಥ್ಯಾಂಕ್ ಯು.